ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಇವತ್ತು ಇನ್ನೊಂದು ಹೊಸ ಸತ್ಯಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕತೆ ತುಂಬಾನೇ ಒಂದು ಖುಷಿ ಕೊಡುತ್ತೆ, ಒಂದು ಇನ್ಸ್ಪೈರ್ ಮಾಡುತ್ತೆ ಅನ್ನೋದೊಂದು ನಂಬಿಕೆ. ಈ ಕತೆ ಸಂಬಂಧಪಟ್ಟಿರೋದು ಕನ್ನಡ ಚಿತ್ರರಂಗದ ಸ್ಟಾರ್ ನಿರ್ದೇಶಕರಾಗಿದ್ದ ಶ್ರೀ ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ. ಈ ಕತೆ ನಾನು ಹೇಳಲೇಬೇಕು. ನನಗೆ ಈ ಕತೆನ ಹಂಚ್ಕೊಂಡಿದ್ದು ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವರು. ನಾನು ಅಂದರ್ ಬಹಾರ್ ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಆ ಆ್ಯಕ್ಟ್ ಮಾಡ್ತಿದ್ದ ಸಂದರ್ಭದಲ್ಲಿ ನನಗೆ ಶ್ರೀನಾಥ್ ಸರ್ ಈ ಒಂದು ಕಥೆನ ಶೇರ್ ಮಾಡಿದರು. ಪುಟ್ಟಣ್ಣ ಕಣಗಾಲ್ ಸರು ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ ನಿಮ್ಮೆಲ್ರಿಗೂ ಗೊತ್ತು. ಆದರೆ ಎಲ್ಲರಿಗೂ ಒಂದು ಕೆರಿಯರಲ್ಲಿ ಒಂದು ಸ್ಟೇಜ್ ಬರೋ ಹಾಗೆ ಪುಟ್ಟಣ್ಣ ಕಣಗಾಲ್ ಸರ್ ಅವರ ಕೆರಿಯರ್ನಲ್ಲೂ ಕೆಲವು ಸಿನಿಮಾಗಳು ಅಂದ್ಕೊಂಡಂಗೆ ಓಡದೇ ಇದ್ದಿದ್ದರಿಂದ ಹೆಚ್ಚಿನ ಸಿನಿಮಾ ನಿರ್ದೇಶನ ಮಾಡೋ ಅವಕಾಶಗಳು ಪುಟ್ಟಣ್ಣ ಸರ್ಗೆ ಇರಲಿಲ್ಲ. ಆಗ ಯಾರೋ ಬರೋರು, ಮಾತಾಡೋರು, ಹೋಗೋರು ಹೀಗೆ ನಡೀತಾನೆ ಇತ್ತು. ಯಾರೋ ತಮಿಳ್ನಾಡಿಂದ ಬಂದಂಥ ಕೆಲವು ಮಂದಿ ಪುಟ್ಟಣ್ಣ ಸರ್ನ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಕರೆದಿದ್ದಾರೆ. ಅಲ್ಲಿ ರೂಮ್ ಹಾಕಿದ್ದಾರೆ. ಯಾವುದೋ ಒಂದು ಕತೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸುಮಾರು ಒಂದು ವಾರ 10 ದಿವಸ ಈ ಚರ್ಚೆ ಕಂಟಿನ್ಯೂಸ್ ಆಗಿ ನಡೆದಿದೆ. ಅದಾದಮೇಲೆ ನೆಕ್ಸ್ಟ್ ಡೇ ಪುಟ್ಟಣ್ಣ ಅವರು ಅದೇ ಹೋಟ್ಲಿಗೆ ಡಿಸ್ಕಷನ್ ಮಾಡೋಕ್ಕೆ ಹೋದಾಗ ರೂಮಲ್ಲಿ ಯಾರೂ ಇರಲಿಲ್ಲ. ಸರಿ, ಸ್ವಲ್ಪ ಹೊತ್ತು ಕಾದಿದ್ದಾರೆ, ಎಲ್ಲೂ ಯಾರೂ ಕಾಣಿಸ್ತಿಲ್ಲಲ್ಲ ಅಂತ ವಾಪಸ್ ಹೊರಡೋದಕ್ಕೆ ಬಂದಾಗ ಅಲ್ಲಿ ರಿಸೆಪ್ಷನ್ನಲ್ಲಿ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ತಡೆದಿದ್ದಾರೆ. ನೀವು ಹೋಗೋ ಆಗಿಲ್ಲ ಆಚೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಇದ್ದವರೆಲ್ಲ ಒಂದು ವಾರ 10 ದಿವಸದಿಂದ ರೂಮ್ ಹಾಕ್ಕೊಂಡು ಅವ್ರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು, ಬಿಲ್ ನೀವು ಬಂದು ಕ್ಲಿಯರ್ ಮಾಡ್ತೀರಾ ಅಂದರು. ಪುಟ್ಟಣ್ಣ ಕಣಗಾಲ್ ಅವ್ರ ಹತ್ರ ಆವಾಗ ಅಲ್ಲಿ ಆ ಸಮಯದಲ್ಲಿ ಅಷ್ಟು ದುಡ್ಡು ಇರಲಿಲ್ಲ. ಏನು ಮಾಡಬೇಕು ಗೊತ್ತಾಗಿಲ್ಲ. ಅವಾಗೆಲ್ಲ ಲ್ಯಾಂಡ್ಲೈನ್ ಕಾಲ ಅಲ್ವಾ. ಶ್ರೀನಾಥ್ ಅವ್ರ ಮನೆಗೆ ಪುಟ್ಟಣ್ಣ ಅವರು ಫೋನ್ ಮಾಡಿದ್ದಾರೆ. ಅಣ್ಣ ಅಂತಲೇ ಕರಿತಿದ್ರಂತೆ ಪುಟ್ಟಣ್ಣ ಸರ್ ಶ್ರೀನಾಥ್ ಅವ್ರನ್ನ. ಅಣ್ಣ, ಒಂಚೂರು ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಬರ್ತೀಯೇನೋ ಅಂತ ಕೇಳಿದ್ರಂತೆ. ಹೊರಗಡೆ ಬರ್ತೀನಿ ಅಂದ ತಕ್ಷಣ ಶ್ರೀನಾಥ್ ಅವರು ಅವ್ರ ಮನೆ ಜಯನಗರದಿಂದ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಮೀಟ್ ಮಾಡೋದಕ್ಕೆ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಈಗ ಆಗಿರೋ ಘಟನೆಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಅವ್ರಿಗೆ ಏನೇನು ದುಡ್ಡು ಸಂದಾಯ ಮಾಡಬೇಕು ಆ ದುಡ್ಡನ್ನು ಕೊಟ್ಟು ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಕರ್ಕೊಂಡು ಮನೆಯಲ್ಲಿ ಬಿಟ್ಟು, ಗುರುಗಳೇ ಇನ್ಮೇಲೆ ಯಾರು ಈ ಥರ ಕರೆದ್ರು ಹೋಗೋಕ್ಕೆ ಹೋಗ್ಬಿಡಿ, ಬೇಡ ದಯವಿಟ್ಟು ಅಂತ ಹೇಳಿ ಸಮಾಧಾನ ಮಾಡಿ ಶ್ರೀನಾಥ್ ಅವರು ಮನೆಗೆ ಬಂದಿದ್ದಾರೆ. ಇದಾಗಿ ಒಂದು 2-3 ದಿವಸ ಆದಮೇಲೆ ಶ್ರೀನಾಥ್ ಅವರ ಕೆಲವು ಪಾರ್ಟ್ನರ್ಸ್, ನಿರ್ಮಾಪಕರಾಗಿರ್ಬೇಕಾದ್ರೆ ಶ್ರೀನಾಥ್ ಅವ್ರಿಗೆ ವರ್ಗೀಸ್ ಅಂತ ಹಾಗೆ ಇನ್ನೊಬ್ಬರು ಸ್ನೇಹಿತರು ಪಾರ್ಟ್ನರ್ಸ್ ಆಗಿದ್ದರು. ಶ್ರೀನಾಥ್ ಯಾವ್ದಾದ್ರು ಸಿನಿಮಾ ಮಾಡೋಣ ಅಂತ ಬಂದಿದ್ದಾರೆ. ಆಗ ಶ್ರೀನಾಥ್ ಅವರು ಪುಟ್ಟಣ್ಣ ಸರ್ ಹತ್ರ ಹೋಗಿ ಅವ್ರ ಹತ್ರ ಯಾವ್ದಾದ್ರು ಕತೆ ಇದೆಯಾ ಕೇಳಿ, ಆದರೆ ನಾನು ಪಾರ್ಟ್ನರು ಅಂತ ಹೇಳೋದಕ್ಕೆ ಹೋಗ್ಬಿಡಿ, ಅವ್ರ ಹತ್ರ ಕತೆ ಇದೆಯಾ ಅಂತ ಕೇಳಿ ಅಂತ ಹೇಳೋದಂತೆ. ಆಗ ವರ್ಗೀಸ್ ಅವರು ಹಾಗೂ ಇನ್ನೊಬ್ಬರು ಸ್ನೇಹಿತರು ಹೋಗಿ ಪುಟ್ಟಣ್ಣ ಸರ್ ಹತ್ರ, ಹಿಂಗೆ ಸರ್ ನಾವು 3 ಜನ ಪಾರ್ಟ್ನರ್ಸು, ನಾವಿಬ್ಬರು ಇದ್ದೀವಿ, ಇನ್ನೊಬ್ಬರು ಪಾರ್ಟ್ನರ್ ಇದ್ದಾರೆ, ನಾವು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ, ಹಾಗಾಗಿ ಯಾವ್ದಾದ್ರು ಕತೆ ಇದ್ದರೆ ಹೇಳಿ. ಆಯಿತು, ಕತೆ ಹೇಳ್ತೀನಿ, ಕತೆ ಇದೆ, ಆದರೆ ನಿಮ್ಮ ಇನ್ನೊಬ್ಬ ಪಾರ್ಟ್ನರು ನನಗೆ ನೆಕ್ಸ್ಟ್ ಟೈಮ್ ಕತೆ ಹೇಳಬೇಕಾದ್ರೆ ಬರಬೇಕು. ಯಾಕೆಂತಂದರೆ ಇಬ್ಬರಿಗೆ ಒಪ್ಪಿಗೆ ಆಗಿ ಇನ್ನೊಬ್ರಿಗೆ ಒಪ್ಪಿಗೆ ಆಗಿಲ್ಲ ಅಂದರೆ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ನೀವು ಮುಂದಿನ ಸತಿ ಬರಬೇಕಾದ್ರೆ ನಿಮ್ಮ ಇನ್ನೊಬ್ಬ ಪಾರ್ಟ್ನರ್ನ ಮುಂದಿನ ವಾರ ಕರ್ಕೊಂಬನ್ನಿ, ನಾನು ಕತೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸರಿ, ಆ ಮುಂದಿನ ವಾರ ಆಗಿದೆ. ಪುಟ್ಟಣ್ಣ ಕಣಗಾಲ್ ಅವ್ರ ಹತ್ರ ಇವರಿಬ್ಬರು ಯಥಾ ಪ್ರಕಾರ ವರ್ಗೀಸ್ ಅವರು ಹಾಗೂ ಇನ್ನೊಬ್ಬರು ಹೋಗಿ ಕತೆ ಕೇಳೋದಕ್ಕೆ ಸಿದ್ಧವಾಗಿ ಕೂತಿದ್ದಾರೆ. ಆಗ ಪುಟ್ಟಣ್ಣ ಅವರು, ಇನ್ನೊಬ್ಬರು ನಿಮ್ಮ ಪಾರ್ಟ್ನರ್ ಅಂದ್ರಲ್ಲ ಅವರು, ಇಲ್ಲ ನಾವು ಕೇಳಿದ್ರೆ ಅವರು ಓಕೆ ಅಂದಂಗೆನೇ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ಇಲ್ಲ ನಿಮ್ಮ ನಂಬಿಕೆ ಇರ್ಬೋದು, ಆದರೆ ನನಗೆ ಆ ವ್ಯಕ್ತಿನೂ ಇರಬೇಕು. ಸಿನಿಮಾ ಕತೆ ಅಂತ ಹೇಳಿದಾಗ, ವ್ಯವಹಾರ ಅಂತ ಬಂದಾಗ ಎಲ್ಲ ಕ್ಲಿಯರ್ ಆಗಿರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಶ್ರೀನಾಥ್ ಅವರು ಹೇಳಬೇಡಿ ಅಂತ ಹೇಳಿದ್ದಾರೆ. ವಿಧಿ ಇಲ್ಲದೆ ವರ್ಗೀಸ್ ಅವರು, ಇಲ್ಲ ಗುರುಗಳೇ, ಆ ಇನ್ನೊಬ್ಬ ಪಾರ್ಟ್ನರ್ ಬೇರೆ ಯಾರೂ ಅಲ್ಲ, ನಿಮ್ಮ ಶಿಷ್ಯನೇ ಶ್ರೀನಾಥ್ ಅವರೇನೆ, ಅವ್ರು ಹೇಳಬೇಡ ನನ್ನ ಹೆಸರನ್ನ ಅಂತ ಹೇಳಿದ್ರು, ಹಾಗಾಗಿ ಹೇಳಿಲ್ಲ. ಇಮಿಡಿಯೇಟಾಗಿ ಲ್ಯಾಂಡ್ಲೈನ್ ಫೋನ್ ತೊಗೊಂಡು ಶ್ರೀನಾಥ್ ಅವ್ರಿಗೆ ಬಾಯಿಲಿ ನೀನು ಅಂತ ಕರೆದಿದ್ದಾರೆ. ಶ್ರೀನಾಥ್ ಅವ್ರು ಬಂದಿದ್ದಾರೆ. ಯಾಕೋ ನನಗೆ ನೀನು ಇನ್ನೊಬ್ಬ ಪ್ರೊಡ್ಯೂಸರ್ ಅಂತ ಹೇಳ್ತಿಲ್ಲ ಅಂತ ಶ್ರೀನಾಥ್ ಅವ್ರನ್ನ ಕೇಳಿದಾರಂತೆ ಪುಟ್ಟಣ್ಣ ಕಣಗಾಲ್ ಅವರು. ಆಗ ಶ್ರೀನಾಥ್ ಸರ್ ಹೇಳಿದ್ರಂತೆ, ಇಲ್ಲ ಗುರುಗಳೇ, ನಾನೇ ಪ್ರೊಡ್ಯೂಸರ್ ಅಂತ ಹೇಳಿಬಿಟ್ರೆ ಎಲ್ಲಿ ನೀವು ನನಗೋಸ್ಕರ ಕತೆ ಮಾಡಬೇಕು, ಇಲ್ಲ ನನ್ನನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಬರುತ್ತೋ ಅಂತ, ನೀವು ಯಾರಿಗಾದರೂ ಸಿನಿಮಾ ಮಾಡಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ನನ್ನ ಸ್ನೇಹಿತರ ಜೊತೆಗೆ ಸೇರಿ, ಹಾಗಾಗಿ ನಾನು ಇದನ್ನು ಹೇಳಿದೆ ಅಷ್ಟೇ, ಬೇರೆ ಕೆಟ್ಟ ಉದ್ದೇಶ ಏನೂ ಇಲ್ಲ ಗುರುಗಳೇ ಅಂತ ಹೇಳಿದಾಗ, ಇಲ್ಲ ಕಣೋ, ನಿನಗೆ ಅಂತ ನಾನೊಂದು ಸಿನಿಮಾ ಮಾಡ್ತೀನಿ, ಆ ಸಿನಿಮಾ ಎಷ್ಟೇ ವರ್ಷಗಳಾದರೂ ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆ ಆಗಬೇಕು, ಒಂದು ಹೆಸರಿರಬೇಕು, ಆ ಸಿನಿಮಾ ಬಗ್ಗೆ ವರ್ಷಗಳು ಕಳೆದರೂ ಎಲ್ಲರೂ ಮಾತಾಡಬೇಕು ಅಂತ ಸಿನಿಮಾ ಮಾಡ್ತೀನಿ ಅಂತ. ಆ ಸಂದರ್ಭದಲ್ಲಿ ಆವಾಗ ಮಾಡಿದ ಕತೆ, ಪುಟ್ಟಣ್ಣ ಅವರು ನಿರ್ದೇಶನ ಮಾಡಿದ ಚಿತ್ರ, ಶ್ರೀನಾಥ್ ಅವರು ಅತ್ಯದ್ಭುತವಾಗಿ ಅಭಿನಯಿಸಿದಂಥ ಚಿತ್ರ ಮಾನಸ ಸರೋವರ. ಹೌದು ಸ್ನೇಹಿತರೆ, ಮಾನಸ ಸರೋವರ ಚಿತ್ರ ಹುಟ್ಟಿದ್ದು ಹೀಗೆ. ಇದಾಗಿತ್ತು ಈ ವಾರದ ಒಂದು ಸತ್ಯಕತೆ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೊಂದು ಹೊಸ ಕಥೆಯೊಂದಿಗೆ, ಇನ್ನಷ್ಟು ಸತ್ಯ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬಂದು ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.